ಆದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ, ಒಂದೇ ಕಮ್ಯುನಿಟಿಗೆ 10,000 ಕೋಟಿ ರೂಪಾಯಿ ನಾನು ಕೊಡ್ತೀನಿ ಅಭಿವೃದ್ಧಿಗಾಗಿ. ಹಾಗಾದರೆ ದೇಶದಲ್ಲಿ, ರಾಜ್ಯದಲ್ಲಿ ದಲಿತರು, ಹಿಂದುಳಿದವರು, ಉಳಿದ ಯಾವ ಜನಾಂಗದವರು ಇವ್ರಿಗೆ ಓಟೇ ಹಾಕಿಲ್ಲ? ಅಥವಾ ಈ ಓಟಿಗೆ, ಹಿಂದೂಗಳ ಓಟಿಗೆ ಏನು ಬೆಲೆನೇ ಇಲ್ಲ? ಹೆಂಗಾದ್ರೂ ನಮ್ಗೆ ಹಾಕ್ತಾರೆ, ನಾವು ಜಾತಿ ಹೇಳ್ಕೊಂಡು ಬರ್ತೀವಿ. ಯಾರು ಮಾತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಗ್ಗೆ ಮಾತಾಡ್ತಾರೆ, ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಒಂದು ನಿಧನ ಆದಾಗ ದಿಲ್ಲಿಯಲ್ಲಿ ಒಂದು 10 ಫೂಟು ಬಾಯ್ 10 ಫೂಟ್ ಜಾಗ ಕೊಡಲಿಲ್ಲ. ಅವರನ್ನ ಮುಂಬೈಗೆ ತರಬೇಕಾಯ್ತು. ಈ ಸ್ಪೀಕರ್ ಇದ್ರಲ್ಲ ರಮೇಶ್ ಕುಮಾರ್, ವಿಧಾನಸಭೆಯಲ್ಲಿ ಹೇಳಿದ್ರು. ಅವ್ರು ಹೇಳಿದ್ದು, ಒಬ್ಬ ಕಾಂಗ್ರೆಸ್ಸಿನ ವ್ಯಕ್ತಿನೇ ಹೇಳ್ತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂದಿನ ಪ್ರಧಾನಮಂತ್ರಿ ದಿಲ್ಲಿಯಲ್ಲಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಜಾಗ ಕೊಡಲಿಲ್ಲ. ಅಷ್ಟೇ ಅಲ್ಲ, ಅವರ ಪಾರ್ಥಿವ ಶರೀರವನ್ನ ದಿಲ್ಲಿದಿಂದ ಮುಂಬೈಗೆ ಶಿಫ್ಟ್ ಮಾಡಲಿಕ್ಕೂ ಸಹ ಸರ್ಕಾರದಿಂದ ಹಣ ಕೊಡಲಿಲ್ಲ. ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರನ್ನ ಮಾರಿ ಏರ್ ಇಂಡಿಯಾಕ್ಕೆ ಹಣ ತುಂಬಿ ಇವತ್ತು ಪಾರ್ಥಿವ ಶರೀರ ತರುವಂತ ಪರಿಸ್ಥಿತಿ ಈ ದೇಶದ ಸಂವಿಧಾನ ಬರೆದಂತ ಅವ್ರಿಗೆ ಆಗಿದೆ. ಅದಕ್ಕೆ ಅಂಬೇಡ್ಕರ್ ಅವರು ಹೇಳ್ತಾರೆ, ನನ್ನ ಸಂವಿಧಾನವನ್ನ ಈ ಮುಸ್ಲಿಮರು ಯಾವ ಕಾಲಕ್ಕೂ ಒಪ್ಪುವುದಿಲ್ಲ. ಯಾಕಂದ್ರೆ ಅವ್ರಿಗೆ ಧರ್ಮ ಮುಖ್ಯ, ದೇಶ ಮುಖ್ಯ ಅಲ್ಲ. ಅವ್ರು ಅವಾಗೇನೆ ಕರೆ ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪುಸ್ತಕ ಬರೆದರು, ದ ಪಾರ್ಟಿಷನ್ ಆರ್ ಪಾಕಿಸ್ತಾನ್. ಒಂದು ಭಾರತ ಮತ್ತು ಏನು ಪಾಕಿಸ್ತಾನದ ಬಗ್ಗೆ, ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅನ್ನೋ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಾರೆ. ಒಂದು ವೇಳೆ ಗಾಂಧಿ ಮತ್ತು ನೆಹರುಗೆ ನಿಜವಾಗಿಯೂ ಭಾರತ ಸುರಕ್ಷಿತ ಇರಬೇಕಾಗಿದ್ರೆ, ಮುಂದಿನ ದಿವಸಗಳಲ್ಲಿ ಭಾರತದಲ್ಲಿ ಎಲ್ಲರೂ ಶಾಂತದಿಂದ ನೆಮ್ಮದಿಯಿಂದ ಜೀವನ ಮಾಡಬೇಕಾಗಿದ್ರೆ ಭಾರತದಲ್ಲಿರುವಂತಹ ಮುಸ್ಲಿಮರನ್ನ ಪಾಕಿಸ್ತಾನಕ್ಕೆ ಕೊಟ್ಟು ಕಳಿಸಬೇಕು. ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳನ್ನ ಭಾರತಕ್ಕೆ ತೆಗೆದುಕೊಂಡು ಬರಬೇಕು. ಇಲ್ಲದೆ ಹೋದರೆ ಭಾರತದಲ್ಲಿ ಈ ಮುಸ್ಲಿಮರು ಎಂದೂ ಭಾರತದ ಸಂವಿಧಾನವಾಗಲಿ ಮತ್ತೊಂದು ಧರ್ಮವನ್ನ ಸಹೋದರತ್ವವಾಗಲಿ ಒಪ್ಪುವುದಿಲ್ಲ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಹೇಳಿದ್ದಾರೆ. ಬಂಧುಗಳೇ, ಇವತ್ತು ನಾವೆಲ್ಲ ಕಣ್ಣಿಗೆ ನೋಡ್ತಾ ಇದ್ದೀವಿ. ಮದ್ದೂರಿನಲ್ಲಿ ಒಂದು ಗಣಪತಿ ಒಂದು ಮಸೂದಿಯ ಮುಂದೆ ಹೋದ್ರೆ ಕಲ್ಲೆಸಿತಾರೆ. ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕ್ತಾರೆ. ಅಂದಾಗ ಇವರು ನಮ್ಮ ಜೊತೆಗೆ ಹೊಂದಾಣಿಕೆಯಾಗಿರ್ಲಿಕ್ಕೆ ಸಾಧ್ಯತೆ ಇಲ್ಲ. ಎಲ್ಲಿವರೆಗೆ ಅವರು ಅವ್ರ ಧರ್ಮನೇ ಹೇಳ್ತದೆ, ಅವ್ರ ಧರ್ಮದಲ್ಲೇ ಹೇಳ್ತಾರೆ, ಎಲ್ಲಿವರೆಗೆ ನೀವು ಮೆಜಾರಿಟಿ ಆಗೋದಿಲ್ಲ ಅಥವಾ ಸರಿ ಸಮಾನರಾಗುವುದಿಲ್ಲ, ಈ ಕಾಫೀರ್ಗಳ ಜೊತೆಗೆ ಹೊಂದಾಣಿಕೆಯಿಂದ ಇರ್ರಿ. ಎಂದು ನಮ್ಮ ಸಂಖ್ಯೆ ಹೆಚ್ಚಾಗ್ತದೆ, ಈ ಕಾಫೀರ್ ಅಂದ್ರೆ ನಾನ್ ಮುಸ್ಲಿಂ, ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಜೈನ ಇರ್ಬೋದು, ಬೌದ್ಧ ಇರ್ಬೋದು, ಪಾರ್ಸಿ ಇರ್ಬೋದು, ಯಾರೇ ಇರಲಿ, ಅವರ ತಲೆಯನ್ನು ಕತ್ತರಿಸಿದ್ರೆ ನಿಮಗೆ ಜನ್ನತ್ ಸಿಗುತ್ತದೆ, ಸ್ವರ್ಗ ಸಿಗುತ್ತದೆ. ಇದು ಅವ್ರ ಧರ್ಮದ ಸಿದ್ಧಾಂತ. ಇದನ್ನು ಯಾರೂ ಇವತ್ತು ಚರ್ಚೆ ಮಾಡೋದಿಲ್ಲ, ಬರೀ ಓಟ್ ರಾಜಕಾರಣ. ಹಿಂದೂಗಳ ವಿರುದ್ಧ ಎಷ್ಟೇ ಅಪಮಾನ ಮಾಡಿದ್ರು ಹಿಂದೂಗಳು ಓಟ್ ಹಾಕ್ತಾರೆ, ಹಣ ತಗೊಂಡು ಓಟ್ ಹಾಕ್ತಾರೋ, ಗ್ಯಾರಂಟಿಗೆ ಓಟ್ ಹಾಕ್ತಾರೋ, ಅಥವಾ ನಮ್ಮ ಜಾತಿ ಒಬ್ಬ ಮುಖ್ಯಮಂತ್ರಿ ಆಗ್ತಾನಂತೇಳಿ ಓಟ್ ಹಾಕ್ತಾರೋ ಹೊರತು ಇವ್ರಿಗೆ ಎಂದೂ ಹಿಂದೂಗಳು ಒಂದಾಗೋದಿಲ್ಲ ಅನ್ನುವಂಥ ಕಲ್ಪನೆಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಸರ್ಕಾರ ಇಷ್ಟು ನೋಡಿ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಅಲ್ಪಸಂಖ್ಯಾತರ ಕಾಲನಿಗಳ ಅಭಿವೃದ್ಧಿಗೆ ಸಿಗ್ತಾ ಇದೆ. SC ST ಫಂಡು ಡೈವರ್ಟ್ ಮಾಡಿದ್ರು ಸಹ ಅದರ ಬಗ್ಗೆ ಒಬ್ಬ ದಲಿತ ಮುಖಂಡರು ಇವತ್ತು ಮಾತಾಡ್ತಾ ಇಲ್ಲ. ಅಂದಾಗ ಕರ್ನಾಟಕ ಇದೇ ರೀತಿ ನಾವು ಬಿಟ್ಟರೆ ಕೇರಳ ಮತ್ತು ಪಶ್ಚಿಮ ಬಂಗಾಳ ಸ್ಥಿತಿ ಏನಾಗಿದೆಯಲ್ಲ ಅಂಥ ಪರಿಸ್ಥಿತಿ ಕರ್ನಾಟಕಕ್ಕೆ ಬರ್ತದೆ. ಇವತ್ತು ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಯವರು, ರೋಹಿಂಗ್ಯಾಗಳು ಒಂದೊಂದು ಬಡಾವಣೆ ಆಗಿವೆ. ಇವ್ರನ್ನೆಲ್ಲ ಹೊರಗೆ ಹಾಕದಿದ್ರೆ ಮುಂದಿನ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಬಿಹಾರ್ನಲ್ಲಿ ಇವತ್ತಲ್ಲಿರುವಂತಹ ಪಾಕಿಸ್ತಾನ, ಬಾಂಗ್ಲಾದೇಶದಿಂದ ಬಂದಂಥವ್ರನ್ನೆಲ್ಲ ಒದ್ದು ಹೊರಗಾಕಿ ಅವರ ಮತದಾರ ಪಟ್ಟಿಯಿಂದ ಕಡಿಮೆ ಮಾಡಿದ್ದಕ್ಕೇ ಬಿಹಾರದಲ್ಲಿ 200ಕ್ಕಿಂತ ಹೆಚ್ಚು ಸೀಟು ಭಾರತೀಯ ಜನತಾ ಪಾರ್ಟಿ ಮತ್ತು ಮಿತ್ರ ಪಕ್ಷಗಳು ಗೆಲ್ಲಕ್ಕೆ ಸಾಧ್ಯ ಆಯಿತು. ಈಗ ಆ ಪ್ರಯೋಗ ಪಶ್ಚಿಮ ಬಂಗಾಳದಲ್ಲಿ ಪ್ರಾರಂಭ ಆಗಿದೆ.
ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಮುಸ್ಲಿಮರನ್ನ ಎಷ್ಟು ಲಕ್ಷ ಲಕ್ಷ ಜನರನ್ನು ನಮ್ಮ ದೇಶದಲ್ಲಿ ಕರ್ಕೊಂಡು ಬಂದು ರೇಷನ್ ಕಾರ್ಡು ವೋಟರ್ ಲಿಸ್ಟು ಎಲ್ಲ ಮಾಡಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಇವರಿಗೆ ಯಾವಾಗ ಬುದ್ಧಿ ಬರ್ತದಂದ್ರೆ ನಾವೆಲ್ಲ ಒಂದಾಗಿ ಹಿಂದೂಗಳ ಪರವಾಗಿ ಇದ್ರೇ ಈ ಸರ್ಕಾರ ಇರ್ತಿತ್ತು ಅನ್ನೋಂಥ ಭಾವನೆ ಬರೋರಿಗೆ ಇಂತಹ ನಕಲಿ ಜಾತ್ಯತೀತರು ನಮ್ಮ ರಾಜ್ಯವನ್ನು ಉದ್ಧಾರ ಮಾಡಲಿಕ್ಕೆ ಬಿಡುವುದಿಲ್ಲ. ಅದಕ್ಕನೇ ಬಂಧುಗಳೇ, ಇವತ್ತು ಕುಟುಂಬ ರಾಜಕಾರಣ, ನಾನು ಮುಖ್ಯಮಂತ್ರಿ ಆದ್ಮೇಲೆ ನನ್ನ ಮಗನೇ ಮುಖ್ಯಮಂತ್ರಿ ಆಗಬೇಕು, ನನ್ನ ಮಗ ಮುಖ್ಯಮಂತ್ರಿ ಮುಗಿದ ಅವಧಿ ಮುಗಿದ ಮೇಲೆ ನನ್ನ ಮೊಮ್ಮಗ ಮುಖ್ಯಮಂತ್ರಿ ಆಗಬೇಕು ಅಂದರೆ ಯಾರು ಇವತ್ತು ನೋಡಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವ್ರ ಕುಟುಂಬದವ್ರು ಯಾರೂ ರಾಜಕಾರಣಕ್ಕೆ ಬರಲಿಲ್ಲ, ಭ್ರಷ್ಟಾಚಾರ ಮಾಡಲಿಲ್ಲ. ಇವತ್ತು ನಿತೀಶ್ ಕುಮಾರ್ ನೇತೃತ್ವ, ಯಾಕಂದ್ರೆ ನಿತೀಶ್ ಕುಮಾರ್ ಅವ್ರ ಜೊತೆಗೆ ನಾನು ರೈಲ್ವೆ ರಾಜ್ಯ ಮಂತ್ರಿ ಇದ್ದೆ, ಅವ್ರ ಕ್ಯಾಬಿನೆಟ್ ಇದ್ರೂ ನಾನು ರಾಜ್ಯ ಮಂತ್ರಿ ಇದ್ದೆ. ಮೈಸೂರು ಬೆಂಗಳೂರು ಒಂದು ಟ್ರೈನ್ ಆಕ್ಸಿಡೆಂಟ್ ಆದಾಗ ನಾನು ಇಲ್ಲಿ ಒಂದೆರಡು ಟ್ರೈನ್ ಪಲ್ಟಿ ಆಗಿತ್ತು, ಅವಾಗ ಬಂದಿದ್ದೆ. ಅಲ್ಲಿ ಬೆಂಗಳೂರು ಬಂದು ಮೈಸೂರಿಗೆ ಬಂದು ಇಲ್ಲಿ ಅವರೆಲ್ಲ ದವಾಖಾನೆಗೆ ಹೋಗಿ ಮಾತಾಡಿಸಿ ಅವ್ರಿಗೆ ಸರ್ಕಾರದಿಂದ ಮುಂಜಾನೆ 4 ಗಂಟೆಗೆ ನಾನು ಫೋನ್ ಮಾಡಿದ್ದರು ನಿತೀಶ್ ಕುಮಾರ್ ಅವರು, ಮೈಸೂರು ಬೆಂಗಳೂರು ಒಂದು ಟ್ರೈನ್ ಆಕ್ಸಿಡೆಂಟ್ ಆಗಿದೆ, ನೀವು ಅಲ್ಲಿ ಹೋಗಬೇಕು, ಹೋಗಿ ಯಾರು ತೀರ್ಕೊಂಡಿದ್ದಾರೆ ಅವ್ರಿಗೆ 2 ಲಕ್ಷ ಪರಿಹಾರ ರೈಲ್ವೆ ಇಲಾಖೆಯಿಂದ ಘೋಷಣೆ ಮಾಡಿ ಬರ್ಬೇಕಂತೇಳಿ ಹೇಳಿದರು. ಅದೇ ವ್ಯಕ್ತಿನ ನಾನು ಸುಮಾರು 2 ವರ್ಷ ಸಮೀಪದಿಂದ ನೋಡಿದ್ದೇನೆ ದಿಲ್ಲಿಯಲ್ಲಿ. ಯಾಕಂದ್ರೆ ಅವ್ರ ಜೊತೆಗೆ ನಾನು ಸಚಿವನಾಗಿ ಕೆಲಸ ಮಾಡುವಾಗ ಭಾಳ ಅವರ ಆಡಳಿತ, ಒಮ್ಮೆ ನನಗೆ ಸುಶೀಲ್ ಕುಮಾರ್ ಮೋದಿಯವರು ಏನು ಬಿಹಾರದ ಹಿಂದಿನ ಉಪಮುಖ್ಯಮಂತ್ರಿ ಒಮ್ಮೆ ನನಗೆ ಭೇಟಿಯಾಗಿದ್ದರು. ಅವ್ರು ಕೇಳಿದ್ರು, ಯತ್ನಾಳ್ ಜಿ ತುಮ್ ನಿತೀಶ್ ಕುಮಾರ್ ಕೆ ಸಾಥ್ ಕಾಮ್ ಕಿಯಾ ಹೈ ಕೈಸಾ ಹೈ ಅಂದರೆ, ಯತ್ನಾಳ್ರೆ ನಮ್ಮ ನಿತೀಶ್ ಕುಮಾರ್ ಜೊತೆಗೆ ಅಂದರೆ ಇನ್ನೂ ಅವ್ರು ಮುಖ್ಯಮಂತ್ರಿ ಆಗಿರಲಿಲ್ಲ, ಅದೇ BJP ಮತ್ತು JDU ಹೊಂದಾಣಿಕೆ ಆದಾಗ ನಾನು ಹೇಳಿದೆ, ನಿತೀಶ್ ಕುಮಾರ್ ಒಬ್ಬ ಭಾರಿ ಆಡಳಿತಗಾರ, ಒಂದು ಯಾವುದಾದ್ರೆ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಏನಾದರೂ ಡಿಸ್ಕಷನ್ ಇದ್ದರೆ ರಾತ್ರಿ 1 ಗಂಟೆ 2 ಗಂಟೆಗೆ ನಾವು ಮನೆಗೆ ಹೋಗ್ತಿದ್ದೀವಿ. ಅಂದರೆ ಒಳ್ಳೆಯ ಆಡಳಿತಗಾರ, ಭ್ರಷ್ಟಾಚಾರ ರಹಿತವಾದಂಥ ಒಂದು ವ್ಯವಸ್ಥೆ, ಭಾಳ ಎಲ್ಲ ನೀವು ಹೇಳಿದ ಸತ್ಯ, ಭಾರಿ ಸ್ಟ್ರಾಂಗ್ ಅಡ್ಮಿನಿಸ್ಟ್ರೇಟರು ನಿತೀಶ್ ಕುಮಾರ್ ಅಂತೇಳಿ ಅವತ್ತು ಸುಶೀಲ್ ಕುಮಾರ್ ಮೋದಿಯವರು ಒಪ್ಕೊಂಡಿದ್ರು ಬಂಧುಗಳೇ. ಅದಕ್ಕೆ ಇವತ್ತು ಕರ್ನಾಟಕದಲ್ಲಿ ಈ ಭ್ರಷ್ಟ ಕುಟುಂಬಗಳಿಂದ ಕರ್ನಾಟಕ ರಕ್ಷಣೆ ಮಾಡಬೇಕಾಗಿದೆ. ಮೊದಲೇತು ಸಾಕು, ಇಷ್ಟು ದುಡ್ಡು ಮಾಡ್ಕೊಂಡಿರಲ್ಲ, ಇಷ್ಟು ಲೂಟಿ ಮಾಡಿರಲ್ಲ, ಜನರ ಹೆಸರು ಹೇಳಿ ರೈತರ ಹೆಸರು ಹೇಳಿ ಈ ಲೂಟಿ ಮಾಡ್ಕೊಂಡ ಮ್ಯಾಗೂ ಸಹ ನಿಮ್ಮ ಕುಟುಂಬನೇ ಉತ್ತರಾಧಿಕಾರಿ ಆಗ್ಬೇಕು ಅನ್ನೋಂಥ ವ್ಯವಸ್ಥೆಯಿಂದ ಹೊರಗೆ ಬರೋದ್ರ ಸಲುವಾಗಿ ಇವತ್ತು ನಮ್ಮ ಹೋರಾಟ ಇದೆ. ನಮ್ಮ ಹೋರಾಟ ಈ ಭ್ರಷ್ಟ ಕುಟುಂಬದ ವಿರುದ್ಧ. ಏನೋ ಕೆಲವೊಂದು ಜನ ಹೋಗಿ ಬುಕೆ ಕೊಟ್ಟು ಸರ್ ಅಂದು ಅಂತ ಸರ್ ಅನ್ನೋಂಥ ಯೋಗ್ಯತೆ ಇಲ್ಲಾರ್ದಂಥವ್ರು ಇದ್ದಾರೆ. ಅದಕ್ಕೇ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲೋ ಬಿಹಾರದಲ್ಲಿ ಗೆದ್ದೀವಿ ಅಂದ್ರೆ ಕರ್ನಾಟಕದಲ್ಲಿ ಜನ ಕಣ್ಣು ಮುಚ್ಚಿ ಯಾವುದೋ ಒಂದು ಭ್ರಷ್ಟ ಕುಟುಂಬಕ್ಕೆ ಓಟ್ ಹಾಕ್ತೈತೆ ಅನ್ನೋಂಥ ಮೂರ್ಖತನದಲ್ಲಿ ಇವತ್ತು ಯಾರಾದರೂ ಇದ್ರೆ ಅದು ತೆಗೆದು ಹಾಕಬೇಕು ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೇನೆ. ಒಳ್ಳೆಯ ಆಡಳಿತ ಕೊಡಬೇಕಾಗಿದೆ. ನೀವು ಮುಖ್ಯಮಂತ್ರಿಗಳಿದ್ದಾಗ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.